ನಮಸ್ಕಾರಗಳು. ನಾನು HR ಮ್ಯಾನೇಜರ್ ಭುವನೇಶ್ವರಿ ಭಟ್ ಅವರ ಮಗ ಪ್ರತೀಕ್ ಹೆಗ್ಡೆ. ಇಂದು ನಾನು ನಮ್ಮ 85 ವರ್ಷದ ಅಜ್ಜನಾದ DR ಭಟ್ ಅವರ ಏಕಪಾತ್ರ ಅಭಿನಯವನ್ನು ತೋರಿಸುತ್ತೇವೆ. ಇವರು ಇಂದು ಮಹಾಭಾರತದ ಸನ್ನಿವೇಶ ಕರ್ಣನಿಗೆ ಕಡೆಗಾಲ ಎಂಬ ಏಕಪಾತ್ರ ಅಭಿನಯವನ್ನು ತೋರಿಸುತ್ತೇವೆ. ಸೊ ಬನ್ನಿ ಮುಂದುವರಿಸೋಣ. ನಮಸ್ಕಾರ. ಇಲ್ಲಿ ನಿಂತು ಮಾತಾಡಿದರೆ ಕರ್ಣ ಅಂತ ತಿಳಿದುಕೊಳ್ಳಬೇಕು, ಇಲ್ಲಿ ನಿಂತು ಮಾತನಾಡಿದರೆ ಕೃಷ್ಣ ಅಂತ ತಿಳಿದುಕೊಳ್ಳಬೇಕು. ಎಲವೆಲವ ಕರ್ಣನೇ, ಬಾರೆನ್ನ ಮೈದುನನೆ, ಏರುವ ರಥವನ್ನು ಕೈ ಹಿಡಿದು ಕರೆಯುವೆನು. ದೇವ, ಕುಲಹೀನನಿಗೆ ಕುಲಜರೊಡನಾಟವೇ, ನೀನುಚ್ಚ ಕುಲದವನು, ನಾನು ಅಧಮ ವಂಶಜನು. ಸೂತರ ಕುಲದಲ್ಲಿ ಹುಟ್ಟಿ ಬೆಳೆದವ ನಾನು, ನಿನ್ನೊಡನೆ ಕುಳ್ಳಿರಲು ನಿನ್ನವರು ನಗದಿಗರೆ. ರಾಜಹಂಸನ ಕೆಳಗೆ ಕಾಗೆ ಕುಳ್ಳಿರಬಹುದೇ? ಇದುವೇ ನಿನ್ನೆಯ ಹುಚ್ಚು ಕದನ ಕಂಠೀರ ಮನೆ, ಕುರಿಗಳೊಡನಾಡುತ್ತೆ ಹರಿ ಎಂಬುದನ್ನು ಮರೆತೆ. ನಿನಗೆ ಇಹುದು ಯಾದವ ಮೈದುನ ತರದ ಸದರ, ಹಿರಿಯ ಪಾಂಡವ ನೀನು, ಪಾಂಡವರ ಹಿರಿಯಣ್ಣ. ದೇವಿ ಕುಂತಿಯು ಪಡೆದ ಮೊದಲನೇ ಮಗನೇ ನೀನು, ರವಿಮಂತ್ರ ಸಂಜಾತ, ಶಶಿವಂಶ ವಿಖ್ಯಾತ. ಮದುವೆಯಾಗದ ಮುನ್ನ ಕನ್ಯತನದಲ್ಲಿ ನಿನ್ನನ್ನು ಹೆತ್ತುದಕ್ಕೆ ನೆರೆನಾಚಿ, ಲೋಕ ಪದ್ಧತಿಗಂಜಿ ಮಗನ ಮೋಹವನ್ನು ಮರೆದು ನೀರಿನೊಳಗೆ ಬಿಟ್ಟಿರೋ ಸೂತ ಜನ ಪೊರೆದಿಹರು ನಿನ್ನನ್ನು. ಆದರೂ ಕೇಳಲಾರೇನು ಮುಂದೆ ಹೇಳಬೇಡಲೆ ತಂದೆ. ಹುಟ್ಟಿದುದು ಕುಂತಿಯಲ್ಲಿ, ಬದುಕಿದುದು ಸೂತರಲ್ಲಿ, ಬೆಳೆಯುತ್ತಿರುವುದು ಕೌರವನ ಮನೆಯಲ್ಲಿ. ಅಕಟಕಟ ಮನೆ ಮನೆಯ ತಿರುಗುತ್ತಿಯ ನಾಯಿ ಬಾಳ ಬಾಳಿದನೆ. ನಾನು ಬಾಳಿದ ಬಾಳು ನಾಯಿಗೂ ಬದುಕು. ಹಡೆದ ಮಗುವನ್ನು ಹೊಳೆ ಕಾಣಿಸಿದ್ದೇವೆ ತಾಯಿ. ಹುಟ್ಟಲೆಣ್ಣೆಯ ತಪ್ಪೆಕ್ಕಿದ್ರೆ ಎಲೆ ಕೃಷ್ಣ ನೀ ಹೇಳು. ಸೂತನೆನ್ನನ್ನು ಹಿಡಿಯದಿರಿ ಮೀನು ಮೊಸಳೆಗಳ ಆಹಾರವಾಗುತ್ತಿರಲಿಲ್ಲವೇ? ನಾನು ಯಮಲೋಕವನ್ನು ಸೇರಿದರೆ ಕನ್ಯತನ ಮಾರಿಸುವರೆ. ಲೇಸನಿಸಿತಲ್ಲವೇ ತಾಯಿ ಕುಂತಿಗೆ ಆಗ? ಹೆಣ್ಣ ಮಾಳಿನ ತೊಡಕು ಒಡೆಯಲಾಗದ ಒಗಟು ಆಗುವುದಾಯಿತು. ಇಲ್ಲ, ಆಗುವುದು ಆಗಲಿದೆ. ಕುಲಮತವ ನಿಳಿಸದೆಯ ಬಾಳಲೇ ಕವನೆಯಳು. ಕುಲಕ್ಕೆ ಗೌರವವಿಲ್ಲ, ಜಾತಿ ಜನ್ಮಕ್ಕೆ ಮಿಗಿಲೆ. ಜಾತಿ ಮಾತ್ಸರ್ಯದಿ ಮಣ್ಣುಗೂಡಿದ ನಾನು, ಎಲ್ಲೆಲ್ಲಿಯೂ ಜಾತಿ. ಕೊಡುವೆಣ್ಣು ದ್ರೌಪದಿಯು ಹೀನ ಕುಲದವನೆಂದು ನನ್ನನ್ನು ಜರೆವಾಗ ನನ್ನ ಜನ್ಮವು ನಿನಗೂ ಮರೆವ ಆಯಿತೇ ದೇವ. ಈಗ ಪಾಂಡವರನ್ನು ರಕ್ಷಿಸಲು ಮೈದುನನೆ, ನಿನಗಹಿತ ಬಯಸುವುದು ನಿನ್ನಾಣೆ ನನಗಿಲ್ಲ. ಭಾರತದ ಯುದ್ಧವಿದು, ಮುಗಿದು ಹೋಗಲಿ ಇಂದು. ಬಾ, ಪಟ್ಟವನು ಏರು. ಎಡ ಬಲಕ್ಕೆ ಕೌರವರು ಪಾಂಡವರು ಕೈ ಮುಗಿದು ಕೇಳುವರು ಬೆಸಸೆಂದು. ಯಾದವರು ಮುಂಬಹರು ಕಾಣಿಕೆಯ ಕೊಡುತ್ತಿದ್ದರು. ಈ ರೀತಿ ಸಾಮ್ರಾಟನೆನಿಸಿಕೊಂಬುದ ಬಿಟ್ಟು ಪರರ ಬಾಯಿ ಎಂಜಲಕ್ಕೆ ಕೌರವನ ತಂಬುರಕ್ಕೆ ಕೈಯನ್ನೊಡ್ಡುತ್ತಲಿರೆ ವೇಳೆ ಕರ್ಣ ಕೇಳಿದ್ದು. ಕೌರವಗೆ ಕೊನೆಗಾಲ ಇಂದು ಅಂದಿನ ನೆನಪ ಕೊಟ್ಟು ಕೊಂದೆಯೋ ಕೃಷ್ಣ. ಕುರುಕುಲದ ಕೊಲೆಯಾಯಿತು. ತಾಯಿ ಬಿಸುಕಿದ ಮಗುವು, ಗುರುವು ದೂಡಿದ ಶಿಷ್ಯ. ಬಂಧುಗಳು ಬಲ್ಲಂತೆ ಬಿರುನುಡಿದ ಪರದೇಶಿಯಾದನ್ನ ಗೌರವಿಸಿ ನಿರ್ವಾಜ್ಯ ಮಮತೆಯಲ್ಲಿ ತನ್ನೆಡೆಗೆ ಕರೆದ ಬಗೆ ಉಪ್ಪೊಳಿಸಿ ನೆರೆಬೆಳೆಸಿ ಕುಲದ ಕೀರ್ತನದಿಂದ ಮೇಲೆತ್ತಿ ಮೆರೆಸುತ್ತ ರಾಜ್ಯವನ್ನು ಕೊಟ್ಟಿರುವ ಆ ಕೌರವನ ಪಾಲನೆಗೆ 2 ಬಗೆಯಿದೆ ಕೃಷ್ಣ. ನೆರಳ ಕೊಟ್ಟಿಯ ಮರವ ಕಡಿದು ಬಿಸುತ್ತಲಿದೆಯುವ ಸಮ್ಮತವೇ ಇದು ನಿನಗೆ? ಹೌದೌದು, ನೀಚ ತಾಯಿ ಮಗನಿಗಿದು ಸಹಜ. ಅಲ್ಲ, ವಿಧಿಲಿಖಿತ. ತಪ್ಪಿಸಲು ಯಾರಿಗೂ ಬಲವಿಲ್ಲ. ವಿಧಿಲಿಖಿತ, ಹೇಡಿಗಳ ಹಣೆ ಬರಹ. ವಿಧಿ ವಿಧಾತನು ನಾನು. ಸುಳಿಗಾಳಿಗೂ ತನ್ನ ಆಸನದಿ ನಡುಗುತ್ತಿಯ ವಿಧಿಯು ಧೀರರ ಹಣೆ ಬರಹವನ್ನು ಬರೆಯುವನೇ. ತನ್ನ ಹಣೆ ಬರಹವನ್ನು ತಾ ಬರೆಯುವ ಗಂಡುಗಲಿ. ಇದಕ್ಕೆ ಕರ್ಣನ ಚರಿತೆ ಸಾಕ್ಷ್ಯವಾಗಲಿ ಜಗಲಿ. ಗಂಡುಗಲಿಯಂತೆ ಸಾಮ್ರಾಟನಾಗುವ, ಸಾಮ್ರಾಜ್ಯವಾಡುವುದಕ್ಕೆ. ಬುಚ್ಚ ಕುಲದವರಿವರು ಸಿಂಹಾಸನದ ಮೇಲೆ ಸೂತ ಶೋಭಿಸಬಹುದೇ? ರಾಜ್ಯ ದೈಸಿರಿ ಬೇಡ, ಚಿಂತೆ ಕುಂತಿಗೆ ಬೇಡ. ಒಡಲೂರಿಯೊಕ್ಕಿಡಿಸಿಡಿದು ನುಡಿಯ ರೂಪದಿ ಹೊರಗೆ ಬರುತ್ತಲಿದೆ ಚಿತ್ತೈಸು. ನಾಳೆ ನಾ ಯುದ್ಧದಲ್ಲಿ ಮಾರಿಗೌತನ ಕೊಡಲಿ. ಬಂಧುಗಳ ಕೊಲ್ಲಲಲ್ಲೇ, ಕೌರವನ ಪಕ್ಷವನ್ನು ಬಿಡಲಲ್ಲೇ. ಆದರೂ ಅಜಾತಿಯ ದುರಭಿಮಾನದಿಂದ ಮದಯುತರಾಗಿ ಕೀಳ್ಕುಲದ ಜನಕ್ಕಿರುವ ಗುಣಕ್ಕೆ ಗೌರವವನ್ನು ಕೊಡದೆ ಹೊರದೂಡುವುದು ಆತ್ಮಶಕ್ತಿಯ ನಾಶ. ತಮ್ಮದೇ ಅಳಿಗಾಲ, ದೇಶದ ಪ್ರಳಯ ಕಾಲ ಎಂಬುದನ್ನು ತೋರಿಸುತ್ತಾ ಪಾಂಡವರ ಸೇನೆಯನ್ನು ತುಂಡರಿಸಿ ಚೆಲ್ಲುತ್ತ
ಸೂರ್ಯಮಂಡಲವನ್ನು ಸೇರಿ ತಾತನೊಡನಾಡುವೆ. ನಮಸ್ತೆ ದೇವ ಶ್ರೀಕೃಷ್ಣ. ಕೊನೆಯ ಕೈ ಮುಗಿತವೆ. ಮೇಲಿನವನೆಂಬ ವಿಖ್ಯಾತಿಮಾನದ ಕಾಲ, ಕೆಳಗಿನವನೆಂಬ ಕೂಸಿನ ಕಲ್ಪನೆಯ ಕಾಲ. ಮುಗಿದು ಹೋಗಲಿ ಎಂದು ಕರ್ಣನಿಗೆ ಕಡೆಗಾಲ.